ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂದ್ರೆ ಎದೆಯಲ್ಲಿ ಇಟ್ಟು ಆರಾಧಿಸೋ ಕನ್ನಡಿಗರು ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಯಾಕೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 17 ಸೀಸನ್ ಕಳೆದು 18ನೇ ಸೀಸನ್ ಶುರುವಾಗ್ತಾ ಇದ್ರು ಕೂಡ ಬೆಂಗಳೂರು ಟೀಮ್ ಐಪಿಎಲ್ನಲ್ಲಿ ಒಂದು ಟ್ರೋಫಿಯನ್ನ ಗೆದ್ದಿಲ್ಲ. ಆದ್ರೂ ಐಪಿಎಲ್ನಲ್ಲಿ ಅತಿ ಹೆಚ್ಚು ಫ್ಯಾನ್ ಬೇಸ್ ಇರುವಂತಹ ಟೀಮ್ ಯಾವುದು ಅಂದ್ರೆ ಅದು RCBಯೇ. ಕಪ್ ಗೆಲ್ತಾರೋ ಬಿಡ್ತಾರೋ ಕನ್ನಡಿಗರಂತೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ಹೀಗಿದ್ರೂ ಬೆಂಗಳೂರು ಟೀಮ್ ಮೊದಲಿಂದಲೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಮಾಡ್ತಾನೆ ಬಂದಿದೆ. ಕನ್ನಡಿಗರನ್ನ ತಂಡಕ್ಕೆ ಸೇರಿಸಿಕೊಂಡ್ರು ಬೆಂಚ್ನಲ್ಲೇ ಕೂರಿಸ್ತಾರೆ. ಈ ಸಲ RCB ಫ್ರಾಂಚೈಸಿ ಕರ್ನಾಟಕದ 2 ಆಟಗಾರರನ್ನ ಖರೀದಿ ಮಾಡಿದ್ರು ಕೂಡ ಅದೆಷ್ಟರ ಮಟ್ಟಿಗೆ ಮೈದಾನಕ್ಕೆ ಇಳಿಸ್ತಾರೋ ಗೊತ್ತಿಲ್ಲ. ಬಟ್ ಡೆಲ್ಲಿ ತಂಡದಲ್ಲೇ ಜಾಸ್ತಿ ಕನ್ನಡಿಗರಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿದ್ದಾರೆ 3 ಕನ್ನಡಿಗರು. ಕಳೆದ ನವೆಂಬರ್ನಲ್ಲಿ ನಡೆದಿದ್ದಂಥ ಮೆಗಾ ಹರಾಜಿನಲ್ಲಿ ಕರ್ನಾಟಕದ ಒಟ್ಟು 24 ಆಟಗಾರರು ಭಾಗಿಯಾಗಿದ್ರು. ಈ ಪೈಕಿ ಬೆಂಗಳೂರು ಟೀಮ್ 2ರನ್ನಷ್ಟೇ ಖರೀದಿ ಮಾಡಿತ್ತು. ಅದರಲ್ಲೂ ತುಂಬಾ ಹೋಪ್ಸ್ ಇಟ್ಟುಕೊಂಡಿದ್ದಂಥ KL ರಾಹುಲ್ ರನ್ನೇ ಕೈಬಿಟ್ಟಿತ್ತು. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ KL ರಾಹುಲ್ ಸೇರಿದಂತೆ 3ರನ್ನ ಖರೀದಿ ಮಾಡಿತ್ತು. ಹೀಗೆ 2ರನ್ನಷ್ಟೇ ತಂಡಕ್ಕೆ ಸೇರಿಸಿಕೊಂಡಿರುವಂತಹ ಬೆಂಗಳೂರು ಫ್ರಾಂಚೈಸಿ ಅವರನ್ನ ಪ್ಲೇಯಿಂಗ್ 11ಗೆ ಸೆಲೆಕ್ಟ್ ಮಾಡೋದು ಕೂಡ ಡೌಟ್ ಇದೆ. ಈ 2 ಕೂಡ ಹಿಂದೆ ಇದೇ ಟೀಮ್ನಲ್ಲೇ ಇದ್ದವರು. ಹರಾಜಿನ ಮೂಲಕ RCB ಪರ ಆಡಿದಂತ ದೇವದತ್ ಪಡಿಕ್ಕಲ್ ಅವರನ್ನ ಮತ್ತೆ ತಂಡಕ್ಕೆ ಆಯ್ಕೆ ಮಾಡಿದ್ರು. ಹಾಗೆ ಕಳೆದ 2 ಸೀಸನ್ಗಳಿಂದ RCB ಬಳಗದಲ್ಲಿದ್ರು ಕೂಡ ಬೆಂಚ್ಗೆ ಸೀಮಿತವಾಗಿರುವಂತ ಮನೋಜ್ ಪಾಂಡಗೆಯನ್ನ ಮತ್ತೆ ಖರೀದಿ ಮಾಡಿದ್ದಾರೆ. ಅದರಂತೆ IPL 2025ರಲ್ಲಿ RCB ಪಡೆಯಲ್ಲಿ ಕನ್ನಡಿಗರಾಗಿ ದೇವದತ್ ಪಡಿಕ್ಕಲ್ ಹಾಗೆ ಮನೋಜ್ ಪಾಂಡಗೆ ಕಾಣಿಸಿಕೊಳ್ಳಲಿದ್ದಾರೆ. ಹೆಸರಿಗಷ್ಟೇ ಟೀಮ್ನಲ್ಲಿ ಇರಿಸಿಕೊಂಡು ಮ್ಯಾಚ್ ನೋಡೋಕಷ್ಟೇ ಕೂರಿಸ್ತಾರೆ ಇವರು. ಡೆಲ್ಲಿ ತಂಡದಲ್ಲಿದ್ದಾರೆ 3 ಕನ್ನಡಿಗರು. RCB ಕನ್ನಡಿಗರ ಹೋಮ್ ಟೀಮ್ ಆಗಿದ್ರೂ ಕೂಡ 2ರನ್ನಷ್ಟೇ ಖರೀದಿ ಮಾಡಿದೆ. ಆದರೆ RCBಗಿಂತ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಹೆಚ್ಚಿನ ಕನ್ನಡಿಗರಿಗೆ ಮಣೆ ಹಾಕಿದೆ. ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿ ಒಟ್ಟು 23 ಆಟಗಾರರಿದ್ದು ಇವರ ಪೈಕಿ 3 ಕನ್ನಡಿಗರು ಸ್ಥಾನ ಪಡೆದಿದ್ದಾರೆ. KL ರಾಹುಲ್, ಕರುಣ್ ನಾಯರ್ ಹಾಗೆ ಮನ್ವಂತ್ ಕುಮಾರ್ ಟೀಮ್ನಲ್ಲಿದ್ದಾರೆ. ಇವರ ಪೈಕಿ ರಾಹುಲ್ ಮತ್ತು ಕರುಣ್ ನಾಯರ್ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳೋದಂತೂ ಗ್ಯಾರಂಟಿ ಇದೆ. ಆದರೆ RCBಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತೆಯೇ ಮಾಡ್ತಿದ್ದಾರೆ. ಸದ್ಯ 2025ರ IPLನಲ್ಲಿ ಒಟ್ಟಾರೆ 13 ಕನ್ನಡಿಗರು ವಿವಿಧ ತಂಡಗಳಲ್ಲಿದ್ದಾರೆ. ಸೊ ಯಾರು ಯಾವ ಟೀಮ್ನಲ್ಲಿದ್ದಾರೆ, ಎಷ್ಟು ಸಂಭಾವನೆಯನ್ನು ಪಡಿತಾ ಇದ್ದಾರೆ ಅನ್ನೋದನ್ನ ನೋಡಿದ್ರೆ, ಮೊದಲನೇದಾಗಿ KL ರಾಹುಲ್ ಡೆಲ್ಲಿ ತಂಡದಲ್ಲಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿದ್ದು 14 ಕೋಟಿ ರೂಪಾಯಿ ಸಂಭಾವನೆಯನ್ನು ಪಡಿತಾ ಇದ್ದಾರೆ. ಇನ್ನು ಪ್ರಸಿದ್ಧ ಕೃಷ್ಣ ಇವರು ಗುಜರಾತ್ ಟೀಮ್ನಲ್ಲಿರ್ತಾರೆ. 9.5 ಕೋಟಿ ರೂಪಾಯಿ ಸಂಭಾವನೆ ಇವರಿಗೆ ಸಿಗ್ತಾ ಇದೆ. ಇನ್ನು ಅಭಿನವ್ ಮನೋಹರ್ ಸನ್ರೈಸರ್ಸ್ ಹೈದರಾಬಾದ್ ಟೀಮ್ನಲ್ಲಿದ್ದಾರೆ. 3.2 ಕೋಟಿ ರೂಪಾಯಿ ವೇತನ ಇವರಿಗೆ ಸಿಗುತ್ತೆ. ಇನ್ನು ದೇವದತ್ ಪಡಿಕ್ಕಲ್ ಬೆಂಗಳೂರು ಟೀಮ್ನಲ್ಲಿದ್ದಾರೆ. 2 ಕೋಟಿ ರೂಪಾಯಿ ಸಂಭಾವನೆ ಪಡೀತಾರೆ. ವಿಜಯ್ ಕುಮಾರ್ ವೈಶಾಖ್ ಪಂಜಾಬ್ ಟೀಮ್ನಲ್ಲಿದ್ದು 1.80 ಕೋಟಿ ರೂಪಾಯಿ ಇವರಿಗೆ ಸಿಗುತ್ತೆ. ಮನೀಶ್ ಪಾಂಡೆ ಕೋಲ್ಕತಾ ಟೀಮ್ನಲ್ಲಿದ್ದು 75 ಲಕ್ಷ ರೂಪಾಯಿ ಸಂಭಾವನೆ ಪಡೀತಾರೆ. ಇನ್ನು ಕರುಣ್ ನಾಯರ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿದ್ದು 50 ಲಕ್ಷ ರೂಪಾಯಿ ಇವರು ಸಂಭಾವನೆಯನ್ನು ಪಡ್ಕೊಳ್ತಾರೆ. ಹಾಗೆ ಕೃಷ್ಣ ಶ್ರೀಜಿತ್ ಅವರು ಮುಂಬೈ ತಂಡದಲ್ಲಿದ್ದಾರೆ. ಮೂಲ ಬೆಲೆ ಆಗಿರುವಂಥ 30 ಲಕ್ಷಕ್ಕೆ ಇವರು ಮುಂಬೈ ತಂಡವನ್ನು ಸೇರಿಕೊಂಡಿದ್ರು. ಹಾಗೆ ಶ್ರೇಯಸ್ ಗೋಪಾಲ್ ಕೂಡ ಚೆನ್ನೈ ತಂಡದಲ್ಲಿದ್ದು ಮೂಲ ಬೆಲೆ 30 ಲಕ್ಷ ರೂಪಾಯಿಯನ್ನು ಸಂಭಾವನೆ ಮೂಲಕ ಪಡಿತಾರೆ. ಇನ್ನು ಮನೋಜ್ ಪಾಂಡಗೆ ಬೆಂಗಳೂರು ಟೀಮ್ನಲ್ಲೇ ಮತ್ತೆ ಖರೀದಿ ಮಾಡಿದ್ರು. ಇವರಿಗೆ 30 ಲಕ್ಷ ರೂಪಾಯಿ ನೀಡಲಾಗುತ್ತೆ. ಇನ್ನು ಲೂನಿಸ್ ಸಿಸೋಡಿಯಾ ಕೋಲ್ಕತಾ ಟೀಮ್ನಲ್ಲಿದ್ದಾರೆ. 30 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡಿತಾರೆ. ಪ್ರವೀಣ್ ದುಬೆ ಪಂಜಾಬ್ ಟೀಮ್ನಲ್ಲಿದ್ದು 30 ಲಕ್ಷ ರೂಪಾಯಿ ಹಣವನ್ನು ಇವರಿಗೆ ಸಂಭಾವನೆ ರೂಪದಲ್ಲಿ ಪಂಜಾಬ್ ತಂಡ ನೀಡುತ್ತೆ. ಇನ್ನು ಮನ್ವಂತ್ ಕುಮಾರ್ ಡೆಲ್ಲಿ ಕ್ಯಾಪಿಟಲ್ಸ್ನಲ್ಲಿದ್ದಾರೆ. 30 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡಿತಾರೆ. ಹೀಗೆ IPL ಹರಾಜಿಗೆ ಇಳಿದಿದ್ದು 24 ಆಟಗಾರರಾದರೂ ಕೂಡ ಫೈನಲ್ ಆಗಿ 13 ಕರ್ನಾಟಕದ ಪ್ಲೇಯರ್ಸ್ ಅಖಾಡದಲ್ಲಿದ್ದಾರೆ. ಬಟ್ RCBಯಲ್ಲಿ 2 ಅಟ್ಲೀಸ್ಟ್ ಒಬ್ಬರನ್ನಾದರೂ ಕೂಡ ಪ್ಲೇಯಿಂಗ್ 11ನಲ್ಲಿ ಕಣಕ್ಕಿಳಿಸ್ತಾರಾ ಅನ್ನೋದೇ ಈಗಿರೋ ಪ್ರಶ್ನೆ. ನಮಸ್ಕಾರ.